ಪಾಕಿಸ್ತಾನ ನಮ್ಮನ್ನ ಗುರಿಯಾಗಿಸಿ ಇಂದು ದಾಳಿಗೆ ಯತ್ನಿಸಿತ್ತು. ನಾವು ಕೂಡ ಪಾಕ್ ವಾಯುದಾಳಿ ವಿಫಲಗೊಳಿಸಿ ಪಾಕ್ನ ಒಂದು ಯುದ್ಧ ವಿಮಾನ ಹೊಡೆದುರುಳಿಸಿದ್ದೇವೆ ಎಂದು ಕೇಂದ್ರ ವಿದೇಶಾಂಗ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಅಧಿಕೃತ ಮಾಹಿತಿ ನೀಡಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಕಾರ್ಯಾಚರಣೆ ವೇಳೆ ನಮ್ಮ MiG-21 ಯುದ್ಧ ವಿಮಾನವನ್ನ ಕಳೆದುಕೊಂಡಿದ್ದೇವೆ. ಇನ್ನು ಓರ್ವ ಪೈಲಟ್ ಕೂಡ ನಾಪತ್ತೆಯಾಗಿದ್ದು, ಪೈಲಟ್ ಪಾಕ್ ವಶದಲ್ಲಿದ್ದಾನೆ ಎಂದು ಪಾಕ್ ಹೇಳಿಕೊಂಡಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಭಾರತ ಪಾಕ್ ನಡುವೆ ನಡೆಯುತ್ತಿರುವ ಕದನದ ಬಗ್ಗೆ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪ್ರತಿಕ್ರಿಯಿಸಿದ್ದಾರೆ. ಈ ಹಿಂದೆ ಅಮೆರಿಕ ಪಾಕ್ಗೆ ನುಗ್ಗಿ ಬಿನ್ ಲಾಡನ್ ಅನ್ನ ಕೊಂದಿತ್ತು. ಅದೇ ರೀತಿ ಇಂದು ಕೂಡ ಏನ್ ಬೇಕಾದ್ರೂ ಆಗಬಹುದು. ಸದ್ಯ ಪರಿಸ್ಥಿತಿ ಉದ್ವಿಗ್ನವಾಗಿದ್ದು, ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಸಂಭವಿಸಬಹುದು. ಈ ಪರಿಸ್ಥಿತಿಯಲ್ಲಿ ಎಲ್ಲವೂ ಸಾಧ್ಯ ಎಂದು ಪಾಕ್ಗೆ ಜೇಟ್ಲಿ ಎಚ್ಚರಿಕೆ ನೀಡಿದ್ದಾರೆ. LOC ದಾಟಿ ಭಾರತದ ಗಡಿಯೊಳಗೆ ನುಗ್ಗಲು ಪಾಕಿಸ್ತಾನ ಯತ್ನಿಸಿದ ಹಿನ್ನೆಲೆ ಪಾಕ್ಗೆ ಅಮೆರಿಕ ಖಡಕ್ ವಾರ್ನಿಂಗ್ ಮಾಡಿದೆ. ಅಮೆರಿಕದಿಂದ ಆಮದು ಮಾಡಿಕೊಂಡಿದ್ದ F-16 ಯುದ್ಧ ವಿಮಾನವನ್ನ ಪಾಕಿಸ್ತಾನ ಅನುಮತಿ ಇಲ್ಲದೆ ಬಳಸಿದೆ. ಯುದ್ಧ ಸಮಯದಲ್ಲಿ ಮಾತ್ರ ಈ ವಿಮಾನ ಬಳಸಬೇಕು ಎಂಬ ಒಪ್ಪಂದ ಪಾಕ್ ಅಮೆರಿಕದೊಂದಿಗೆ ಮಾಡಿಕೊಂಡಿತ್ತು. ಆದರೆ ಪಾಕಿಸ್ತಾನವಿಂದು F-16 ಯುದ್ಧ ವಿಮಾನವನ್ನ ಬಳಸುವ ಮೂಲಕ ಒಪ್ಪಂದ ಉಲ್ಲಂಘಿಸಿದೆ ಎಂದು ಅಮೆರಿಕ ಗರಂ ಆಗಿದೆ. ಭಾರತ ಪಾಕ್ ನಡುವೆ ಯುದ್ಧದ ಮುನ್ಸೂಚನೆ ಗೋಚರವಾಗುತ್ತಿದ್ದು, ಭಾರತದ ಗಡಿ ರಾಜ್ಯಗಳಾದ ಉತ್ತರಾಖಂಡ್, ಶ್ರೀನಗರ, ದೆಹಲಿ ಮತ್ತು ಲೇಹ್ ಸೇರಿದಂತೆ ಒಟ್ಟು 60 ಪ್ರಮುಖ ಏರ್ಪೋರ್ಟ್ಗಳಿಂದ ವಿಮಾನ ಹಾರಾಟ ರದ್ದು ಮಾಡಲಾಗಿದೆ. ಅವುಗಳಲ್ಲಿ 12 ವಿಮಾನ ನಿಲ್ದಾಣಗಳು ಮಾತ್ರ ಸದ್ಯ ಆರಂಭವಾಗಿವೆ. ಇನ್ನು ರಜೆಯಲ್ಲಿದ್ದ ಎಲ್ಲಾ ಪೈಲಟ್ಗಳಿಗೆ ಡ್ಯೂಟಿಗೆ ವಾಪಸ್ ಹಾಜರಾಗುವಂತೆ ಸರ್ಕಾರ ತಿಳಿಸಿದೆ. ಅತ್ತ ಭಾರತಕ್ಕೆ ಬೆದರಿದ ಪಾಕಿಸ್ತಾನವು ಭದ್ರತೆಗಾಗಿ ಲಾಹೋರ್, ಮುಲ್ತಾನ್, ಫೈಜಲ್ಬಾದ್, ಸೈಲ್ಕೋಟ್, ಇಸ್ಲಾಮಾಬಾದ್ ಏರ್ಪೋರ್ಟ್ಗಳಲ್ಲಿ ವಿಮಾನ ಹಾರಾಟ ಸ್ಥಗಿತಗೊಳಿಸಿದೆ. ಪಾಕಿಸ್ತಾನವು LOC ದಾಟಿ ಭಾರತದ ಗಡಿಯೊಳಗೆ ನುಗ್ಗುವ ಮೂಲಕ ಉದ್ದಟತನ ಮೆರೆದಿದೆ. ಈ ಹಿನ್ನೆಲೆ ಅತ್ತ ಪಾಕ್ಗೆ ಸದಾ ಮಿತ್ರ ರಾಷ್ಟ್ರವಾಗಿರುವ ಚೀನಾ ಕೂಡ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿದೆ. ಭಯೋತ್ಪಾದನೆ ನಿಲ್ಲಿಸುವಂತೆ ಪಾಕ್ಗೆ ಚೀನಾ ಸೂಚಿಸಿದೆ. ಈ ಬೆಳವಣಿಗೆ ಭಾರತ ರಾಜತಾಂತ್ರಿಕಕ್ಕೆ ಸಂದ ಮತ್ತೊಂದು ಜಯವಾಗಿದೆ. ಈಗಾಗಲೇ ಪಾಕಿಸ್ತಾನ ತನ್ನ ಕುಚೇಷ್ಟಿಯಿಂದ ಜಾಗತಿಕವಾಗಿ ಒಂಟಿಯಾಗಿ ಹತಾಶೆಯಲ್ಲಿದೆ. ಭಾರತೀಯ ವಾಯುಸೇನಾ ದಾಳಿಗೆ ಪ್ರತಿದಾಳಿ ಎಂಬಂತೆ ಹೇಳಿಕೆ ನೀಡಿದ್ದ ಪಾಕಿಸ್ತಾನ ಪುನಃ ಭಾರತದ ಮುಂದೆ ದೇಹಿ ಎನ್ನುತ್ತಿದೆ. ಯುದ್ಧ ಬೇಡ, ಶಾಂತಿ ಬೇಕು ಎಂಬ ಮಂತ್ರವನ್ನ ಪಠಿಸುತ್ತಿದೆ. ಆದರೆ ಇಂದು ಬೆಳಗ್ಗೆಯಷ್ಟೇ ಟ್ವಿಟರ್ನಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಪಾಕ್ ಸೇನಾ ವಕ್ತಾರ ಆಸಿಫ್ ಗಫೂರ್, ನಾವು LOC ಕ್ರಾಸ್ ಮಾಡಿದ್ದೇವೆ ಅಂತ ಕೊಚ್ಚಿಕೊಂಡಿದ್ದ. ಮಧ್ಯಾಹ್ನದ ಹೊತ್ತಿಗೆ ಭಾರತದ ಜೊತೆ ಶಾಂತಿ ಮಾತುಕತೆಗೆ ಆಫರ್ ನೀಡಿದ್ದಾನೆ. ಬಂಡೀಪುರದ ಅಭಯಾರಣ್ಯದಲ್ಲಿ ಕಾಡ್ಗಿಚ್ಚು ಸಂಭವಿಸಿದ ಹಿನ್ನೆಲೆ ಸಿಎಂ ಕುಮಾರಸ್ವಾಮಿ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ಬಂಡೀಪುರ, ಕರಡಿಕಲ್ಲು ಭಾಗಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ರಾಜ್ಯದ ಕಾಡುಗಳಲ್ಲಿ ಕಾಡ್ಗಿಚ್ಚಿನ ರುದ್ರ ನರ್ತನವಾಗುತ್ತಿದ್ದು, ಕಾಡ್ಗಿಚ್ಚಿನಿಂದಾಗಿರುವ ಅನಾಹುತಗಳನ್ನು ಪರಿಶೀಲಿಸಿದ್ರು. ನಾನು ಕೈ ಮುಗಿದು ಪ್ರಾರ್ಥಿಸುತ್ತೇನೆ, ಈ ಬಾರಿ ಬಿಜೆಪಿ ತೊಲಗಬೇಕು, ನರೇಂದ್ರ ಮೋದಿ ಹೋಗಬೇಕು ಎಂಬ ಸಂಕಲ್ಪ ಮಾಡಿ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಕರೆ ನೀಡಿದ್ದಾರೆ. ವಿಜಯಪುರದಲ್ಲಿ ಕಾಂಗ್ರೆಸ್ ಪರಿವರ್ತನಾ ಯಾತ್ರೆ ಉದ್ಘಾಟಿಸಿ ಮಾತನಾಡಿದ ಅವರು, ಬಿಜೆಪಿಯವರು ಅಭಿವೃದ್ಧಿ ಮಾಡದೆ ಕೇವಲ ಕಾಲಹರಣ ಮಾಡುತ್ತಿದ್ದಾರೆ. ಈ ಸಲ ಬದಲಾವಣೆ ಮಾಡುವ ಮೂಲಕ ಪ್ರಧಾನಿ ಮೋದಿ ಹೋಗಿಸುವ ಸಂಕಲ್ಪ ಮಾಡಿ ಎಂದು ಪ್ರಧಾನಿ ವಿರುದ್ಧ ಹರಿಹಾಯ್ದರು. ದೇವರಾಜು ಅರಸು ಕಾಲದಿಂದ ಈವರೆಗೆ ಮಂಡ್ಯಕ್ಕೆ ಯಾರೂ ನೀಡದ ಕೊಡುಗೆಯನ್ನ ಸಿಎಂ ಕುಮಾರಸ್ವಾಮಿ ನೀಡಿದ್ದಾರೆ ಎಂದು ಸಂಸದ LR ಶಿವರಾಮೇಗೌಡ ಹೇಳಿದ್ದಾರೆ. ಮಂಡ್ಯದಲ್ಲಿ ಪರೋಕ್ಷವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯರಿಗೆ ಕಾಲೆಳೆದ ಅವರು, ಲೋಕಸಭೆಯಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೂ ನಮ್ಮ ಅಭ್ಯಂತರವಿಲ್ಲ, ನಿಖಿಲ್ಗೆ ಟಿಕೆಟ್ ಕೊಟ್ಟರೂ ನಾವೆಲ್ಲ ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ. ಆ ಮೂಲಕ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬಗ್ಗೆ ಶಿವರಾಮೇಗೌಡ ಒಲವು ತೋರಿಸಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಯಜಮಾನ ಸಿನಿಮಾ ಮಾರ್ಚ್ 1ರಂದು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಈಗಾಗಲೇ ಚಿತ್ರದ ಕ್ರೇಜ್ ಹೆಚ್ಚಾಗಿದ್ದು, ಯಜಮಾನನನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲು ಎಲ್ಲೆಡೆ ಕಟೌಟ್ಗಳು ರಾರಾಜಿಸುತ್ತಿವೆ. ಇದೀಗ ಯಜಮಾನ ಸಿನಿಮಾಗೆ ಕೌಂಟ್ ಡೌನ್ ಶುರುವಾದ ಬೆನ್ನಲ್ಲೇ ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ ಬೃಹತ್ ಎತ್ತರದ ಕಟೌಟ್ ನಿಲ್ಲಿಸಲಾಗಿದೆ.